ಥೈಲ್ಯಾಂಡಲ್ಲಿ ತೊಗೊಂಡಂತಹ ಸುಟ್ಬಿಟ್ಟೆ, ಅದು ಅರ್ಧೋಗ್ಬಿಡ್ತು. ಇನ್ನೇ ಹೇಗಿದೆ ಗೈಸ್, ಚೆನ್ನಾಗಿದ್ಯಾ? ತುಂಬಾ ಕಂಫರ್ಟಬಲ್ ಆಗಿದೆ, ನೋಡ್ಬೋದು. ಬಟ್ ಇದು ನಂದಲ್ಲ, ಪಿಂಕ್ ಇದು ಬೈಗಿದೆ, ಪಿಂಕಿ ಬೇಕು. ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಮೇಲೆ ಇರಲ್ಲ ಅವಳಿಗೆ. ಹಾಗಿದೆ, ಜಿಂಜರ್ದು ಇದೆ ಆಕ್ಚುಲಿ. ಹಳೆ ಪಾತ್ರೆ, ಹಳೆ ಕಬ್ಬಣ. ಹಾಯ್ ಎಲ್ಲರೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಡೈಲಿ ಬ್ಲಾಗ್ಗೆ ಸ್ವಾಗತ. ಸೊ ಏನ್ ಬಟ್ಟೆ ಮಡ್ಸ್ಕೊಂಡು ಕೂತಿದ್ದೀನಿ ಅಂತ ನೋಡ್ತಿದ್ರೆ, ಇಲ್ಲ. ಸೊ ನನ್ನ ಒಂದು ಜೀನ್ಸ್ ಕಲೆಕ್ಷನ್ಸ್ ನ ನಿಮ್ ಮುಂದೆ ಅದು ತೋರಿಸ್ತೀನಿ. ಸೊ ನನ್ನ ಹತ್ರ ಯಾವ್ಯಾವ ಜೀನ್ಸಸ್ ಇದೆ. ಸೊ ಇಲ್ಲೆಲ್ಲ ಇರೋದೆಲ್ಲ ಕಂಪ್ಲೀಟ್ ಆಗಿ ಜೀನ್ಸು, ಅಂಡ್ ಈ ಸೈಡ್ ಇರೋದೆಲ್ಲ ಟ್ರೋಸರ್ಸ್ ಮತ್ತೆ ಕಾರ್ಗೋಸ್. ಸೊ ಇಷ್ಟೇ ನನ್ನ ಹತ್ರ ಇರುವಂತಹ ಜೀನ್ಸ್ ಅಂಡ್ ಟ್ರೋಸರ್ಸ್ ಇರೋದು. ಸೊ ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಲಿಂಕ್ ಬೇಕಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್ಗೆ ಹಾಕ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ನನ್ನ ಒಂದು ಜೀನ್ಸ್ ಕಲೆಕ್ಷನ್ಸ್ ನ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ನನ್ನ ಫಸ್ಟ್ ಜೀನ್ಸು. ಸೊ ನೋಡ್ಬೋದು, ಫುಲ್ಲು ಐ ರೈಸ್ ಪ್ಯಾಂಟ್ ಇದೆ, ಅಂದ್ರೆ ಫುಲ್ಲು ಮೇಲ್ವರೆಗೂ ಬರುತ್ತೆ ಇದು. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಇದನ್ನ ಹಾಕೋಬೇಕಾದ್ರೆ ಸ್ವಲ್ಪ ಸಣ್ಣ ಆಗ್ಬೇಕು. ನೋಡ್ಬೋದು ಎಷ್ಟು ಟೈಟ್ ಇದೆ ಅಂತ ಹೇಳಿ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾವಾಗಾದ್ರೂ ಒಂದೊಂದ್ಸಲ ಹಾಕೋತೀನಿ. ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಈಗ ಸೆಕೆಂಡ್ ಪ್ಯಾಂಟ್ ಹೋಗೋಣ. ಸೊ ಇದು ನನ್ನ ಸೆಕೆಂಡ್ ಜೀನ್ಸು. ಸೊ ಗ್ರೇ ಕಲರ್ ಇದೆ ಜೀನ್ಸು, ಅಂಡ್ ಇಲ್ಲಿ ಸೈಡ್ ಪಾಕೆಟ್ಸ್ ಇದೆ. ಸ್ವಲ್ಪ ಕಾರ್ಗೋ ಟೈಪ್ ಫೀಲ್ ಆಗುತ್ತೆ, ಬಟ್ ಇದು ಕಾರ್ಗೋ ಅಲ್ಲ, ಇದು ಡೆನಿಮು ಜೀನ್ಸು. ಅಂಡ್ ನೋಡಿ, ಇದು ಕೂಡ ಫುಲ್ ಐ ರೈಸ್ ಇದೆ ಪ್ಯಾಂಟು, ಅಂಡ್ ಬ್ಯಾಕ್ ಸೈಡ್ ಕೂಡ ಈ ರೀತಿ ಕಾಣಿಸುತ್ತೆ. ಅಂಡ್ ನನಗೆ ಇದು ಕೂಡ ತುಂಬಾನೇ ಕಂಫರ್ಟೇಬಲ್. ಸೊ ನಾನು ಯಾವಾಗ್ಲೂ ಜಾಸ್ತಿ ಹಾಕೋತೀನಿ ಈ ಪ್ಯಾಂಟ್ನ, ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಯ್ತಾ? ಕಮೆಂಟ್ಸ್ ಹಾಕಿ. ಸೊ ಈಗ ನೆಕ್ಸ್ಟ್ ಪ್ಯಾಂಟ್ ಹೋಗೋಣ. ಸೊ ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಈ ವೈಟ್ ಕಲರ್ ಡೆನಿಮು. ಸೊ ಇದು ಅಷ್ಟೇ, ನೋಡ್ಬೋದು ನೀವು, ಫುಲ್ ಐ ರೈಸ್ ಇದೆ. ಸೊ ಅಂದ್ರೆ ಒಕ್ಲಿಂದ ಒಂದು ಸ್ವಲ್ಪ ಮೇಲೆ ಬರುತ್ತೆ, ಅಂಡ್ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ಇದು ಕೂಡ ತುಂಬಾನೇ ಕಂಫರ್ಟೇಬಲ್, ತುಂಬಾ ಹಳೆಯ ಜೀನ್ಸ್ ಇದು. ಸೊ ನಾನು ವೈಟ್ ಒಂದೇ ಇಟ್ಕೊಂಡಿರೋದು ನನ್ನ ಹತ್ರ. ನಮ್ಗೆ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ವೈಟ್ ಜೊತೆ ನೀವು ಯಾವ ಕಲರ್ ಬೇಕಾದ್ರೂ ಮ್ಯಾಚ್ ಮಾಡಬಹುದು, ಡಾರ್ಕ್ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಕೂಡ ಒನ್ ಆಫ್ ಮೈ ಫೇವರೇಟ್ ಪ್ಯಾಂಟ್. ಸೊ ನೆಕ್ಸ್ಟ್ ಪ್ಯಾಂಟ್ ಹೋಗೋಣ ಬನ್ನಿ. ಹಳೆ ಪಾತ್ರೆ, ಹಳೆ ಕಬ್ಬಣ, ಹಳೆ ಪೇಪರ್ ತರ ಹೋಯಿ. ಸೊ ಹೇಗಿದೆ ಗೈಸ್ ಈ ಜೀನ್ಸು? ಸೊ ಇದು ಕೂಡ ಐ ರೈಸ್ ಪ್ಯಾಂಟೆ. ಇದು ಆಕ್ಚುಲಿ ಇಷ್ಟಕ್ಕಿತ್ತು, ಪಿಂಕಿ ಹಾಕೊಂಡು ಇಷ್ಟ ಅರ್ದ್ಬಿಟ್ಟು ಕೈ ಜೀನ್ಸ್ ನನಗೆ ಬೇಡ ಹಾಕೊಂಡು ನೀನೇ ಇಟ್ಕೊ ಅಂತ ಕೊಟ್ಲು. ಏನೇ ಕೊಡ್ಸಿದ್ದೆ? ನಾನೇ ಕೊಡ್ಸಿದ್ದು, ಬಟ್ ನಾನು ಈ ರೇಂಜಿಗೆ ಅರ್ಧೋಗಿರೋದು ಕೊಡ್ಸಿರ್ಲಿಲ್ಲ. ಗೈಸ್ ಹರ್ಕೊಂಡ್ಬಿಟ್ಟವಳೆ, ಎಷ್ಟು ಹರ್ಕೊಂಡು ನೋಡಿ ಆಲ್ಮೋಸ್ಟ್ ಅರ್ಧ ಇದೆ, ಕಾಲೇ ಕಾಣಿಸ್ತೈತೆ. ನಾನು ಇದನ್ನ ಯಾವತ್ತೂ ಹಾಕಿಲ್ಲ, ಬಟ್ ಜೀನ್ಸ್ ಚೆನ್ನಾಗಿದೆ, ಎಲ್ಲಾದ್ರೂ ಆಚೆ ಹೋದಾಗ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಅಂತೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ, ಯಾವತ್ತೂ ಹಾಕಿಲ್ಲ. ಸೊ ಹೇಗಿದೆ ಕಮೆಂಟ್ ಮಾಡಿ. ನಂಗೆ ಗೊತ್ತು ಎಲ್ಲರೂ ಇದೇ ಪ್ಯಾಂಟಿಗೆ ಜಾಸ್ತಿ ಕಮೆಂಟ್ ಬರುತ್ತೆ ಅಂತೇಳಿ, ಬಟ್ ಇದು ನಂದಲ್ಲ, ಪಿಂಕ್ ಇದು ಬೈಗಿದೆ, ಪಿಂಕಿ ಬೇಕು. ಸೊ ಇದು ನನ್ನ ಹತ್ರ ಇರೋ ನೆಕ್ಸ್ಟ್ ಇನ್ನೊಂದು ಪ್ಯಾಂಟು. ಇದು ಬಂದ್ಬಿಟ್ಟು ಟೋನ್ ಜೀನ್ಸು. ನೋಡ್ತಾ ಇರ್ಬೋದು ನಿಮ್ಗೆ ಹೇಗಿದೆ ಅಂತೇಳಿ. ಸೊ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ಅಂಡ್ ಇದು ಕೂಡ ಐ ರೈಸ್ ಪ್ಯಾಂಟೆ, ಅಂದ್ರೆ ಫುಲ್ಲು ಅಂದ್ರೆ ಎಂತಾರೆ ಹೊಕ್ಲಿಂದ ಸ್ವಲ್ಪ ಮೇಲೆ ಇರುವಂತ ಪ್ಯಾಂಟು. ಸೊ ಹೀಗಿದೆ ಗೈಸ್ ಇದು. ಈ ಪ್ಯಾಂಟ್ ನಾನು ತುಂಬಾ ರೇರ್ ಹಾಕೊಳ್ಳೋದು, ಯಾವಾಗ್ಲೂ ಏನು ಹಾಕೊಳ್ಳಲ್ಲ. ಹೇಗಿದೆ, ಚೆನ್ನಾಗಿದ್ಯಾ? ಸೊ ಬನ್ನಿ ನೆಕ್ಸ್ಟ್ ಪ್ಯಾಂಟ್. ಸೊ ಇದು ಕೂಡ ಐ ರೈಸ್ ಪ್ಯಾಂಟು. ಸೊ ಮಾಮ್ ಫಿಟ್ ಅಂತಾರಲ್ಲ ಅದು. ಅಂಡ್ ಇದು ಕೂಡ ಟೋನ್ ಜೀನ್ಸ್ ಇದೆ. ಸೊ ಇದನ್ನು ಅಷ್ಟೇ ನಾನು ತುಂಬಾ ರೇರ್ ಆಗಿ ಹಾಕೊಳ್ಳೋದು, ಬಟ್ ಚೆನ್ನಾಗಿದೆ, ಜಿಂಜರ್ದು ಇದೆ ಆಕ್ಚುಲಿ. ಸೊ ಹೌಸ್ ಇಟ್, ಚೆನ್ನಾಗಿದ್ಯಾ? ಸೊ ಬನ್ನಿ ಈಗ ನೆಕ್ಸ್ಟ್ ಪ್ಯಾಂಟ್. ಸೊ ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಇದು ಸ್ವಲ್ಪ ಗ್ರೇಯಿಶ್ ಬ್ಲ್ಯಾಕ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾನೇ ಕಂಫರ್ಟಬಲ್. ನಮ್ಮ ಮನೆಗೆ ಯಾರೇ ಬರ್ಲಿ, ಅಂದ್ರೆ ರಾಧಾ ಬರ್ಲಿ, ರಂಜಿತಾ ಬರ್ಲಿ, ಯಾರು ಬಂದ್ರು ಈ ಪ್ಯಾಂಟ್ ಹಾಕೋತಾರೆ. ಪಿಂಕಿ ಹಾಕೊಳಕ್ಕಾಗಲ್ಲ, ಯಾಕಂದ್ರೆ ಅವಳಿಗೆ ನನ್ನ ಪ್ಯಾಂಟ್ಗಳು ಮೇಲೆ ಇರಲ್ಲ ಅವಳಿಗೆ, ಯಾಕಂದ್ರೆ ಸ್ವಲ್ಪ ತೈಸ್ ದೊಡ್ಡ ಹೇಳ್ಬೇಕಿತ್ತ ಈಗ ವಿಡಿಯೋ ಬರ್ತೇವೆ. ಸೊ ಸ್ವಲ್ಪ ತೈಸ್ ದೊಡ್ಡದು. ಇದು ಕೂಡ ಮಾಮ್ ಫಿಟ್, ಅಂದ್ರೆ ಫುಲ್ ಮೇಲ್ವರೆಗೂ ಬರುತ್ತಲ್ಲ, ಸೊ ಆ ರೀತಿ. ಅಂಡ್ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ಸೊ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಪ್ಯಾಂಟ್, ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ. ಸೊ ನೆಕ್ಸ್ಟ್ ಹೋಗೋಣ. ಸೊ ಗೈಸ್, ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಜೀನ್ಸ್. ನಾನು ಎಲ್ಲಿ ಒಂದು ಆಚೆ ಅಂಗಡಿಗೆ ಹೋಗ್ಬೇಕಂದ್ರು, ಎಲ್ಲೋ ಒಂದು ಪಟ್ಟದ ಆಚೆ ಹೋಗ್ಬೇಕಂದ್ರು ಯಾವಾಗಲೂ ಇದೊಂದೇ ಜೀನ್ಸ್ನೇ ನಾನು ಹಾಕೋದು. ಸೊ ನನಗೆ ತುಂಬಾನೇ ಇಷ್ಟ. ಪಿಂಕಿ ಜೀನ್ಸ್ನ ಉಚ್ಚಿಟ್ಬಿಡ್ತಾಳೆ, ಯಾವಾಗ್ಲೂ ಇವಾಗ ಇದನ್ನೇ ಹಾಕೊಳ್ಳುತ್ತೆ ಅಂತೇಳಿ. ಸೊ ಅಷ್ಟು ಅಡಿಕ್ಟ್ ಆಗಿದೆ ಈ ಪ್ಯಾಂಟ್ಗೆ. ಸೊ ತುಂಬಾನೇ ಕಂಫರ್ಟಬಲ್, ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇದು ಕೂಡ ಐ ರೈಸ್ ಪ್ಯಾಂಟು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಐ ರೈಸ್ ಪ್ಯಾಂಟ್ಗಳೇ ತಗೊಳ್ಳೋದು, ಯಾಕಂದ್ರೆ ನನಗೆ ಈ ಒಕ್ಕಳ ಹತ್ರ ಪ್ಯಾಂಟ್ ಇದ್ದಾಗ ಅದು ಸ್ವಲ್ಪ ಟಮ್ಮಿ ಆಚೆ ಬರುತ್ತೆ, ನನಗೆ ಟಮ್ಮಿ ಬರೋದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಆಲ್ಮೋಸ್ಟ್ ಐ ರೈಸ್ ಪ್ಯಾಂಟೇ ತಗೋತೀನಿ. ಸೊ ಅದು ಆಲ್ಮೋಸ್ಟ್ ಟಮ್ಮಿನ ಅದು ಫ್ಲಾಟ್ ಮಾಡಿಬಿಡುತ್ತೆ ಸೊ ಐ ರೈಸ್ ಪ್ಯಾಂಟ್ ತಗೊಂಡಾಗ. ಸೊ ಅದಕ್ಕೆ ನನಗೆ ಐ ರೈಸ್ ಪ್ಯಾಂಟ್ಸ್ಗಳು ಇಷ್ಟ.
ಸೊ ಇದಿಷ್ಟು ನನ್ನ ಐ ರೈಸ್ ಪ್ಯಾಂಟ್ಸು. ಈಗ ನಾರ್ಮಲ್ ಜೀನ್ಸ್ ನನ್ನ ಹತ್ರ ಇರೋದನ್ನ ತೋರಿಸ್ತೀನಿ. ಈಗ ಐ ರೈಸ್ ಪ್ಯಾಂಟ್ನೆಲ್ಲ ತೋರಿಸ್ತಾರೆ, ಅದಷ್ಟು ಐ ರೈಸ್ ಪ್ಯಾಂಟ್ಸು. ಸೊ ಈಗಿರೋದು ನನ್ನ ಹತ್ರ ಇದು ತುಂಬಾ ಹಳೇದು ಜಮಾನದ ಪ್ಯಾಂಟು, ಬಟ್ ಟೋನ್ ಜೀನ್ಸು ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಇದು. ಸೊ ಅದಕ್ಕೆ ಇದು ನನಗೆ ಇಟ್ಕೊಂಡಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ಬಟ್ ನಮ್ಮಲ್ಲಿ ಎಲ್ಲರೂ ಹಾಕಿದ್ದಾರೆ. ಪಿಂಕಿ ಸಹ ಹಾಕೊಂಡಿದ್ದಾಳೆ, ಅಂದ್ರೆ ಅವಾಗ ಅವಳು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಸಣ್ಣ ಇದ್ಲಲ್ಲ, ಅವಾಗ ಹಾಕೋತಾ ಇದ್ಲು ಮದುವೆ ಆಗೋಷ್ಟರಲ್ಲಿ. ಸೊ ಅವಾಗಿಂದ ಇವಾಗವರೆಗೂ ಯಾರಿಗೂ ಕೊಟ್ಟಿಲ್ಲ, ನಾನು ಒಬ್ಬಳೇ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ತುಂಬಾನೇ ಕಂಫರ್ಟೇಬಲ್ಲು, ತುಂಬಾ ಚೆನ್ನಾಗೂ ಕಾಣುತ್ತೆ, ತುಂಬಾ ಸ್ಟೈಲಿಶ್ ಆಗೂ ಕಾಣುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಜೀನ್ಸ್. ಸೊ ಈಗ ನೆಕ್ಸ್ಟ್ ಜೀನ್ಸ್ ಈಗ ನಾನು ಹಾಕೊಂಡಿರೋದು ಬೂಟ್ ಕಟ್ ಪ್ಯಾಂಟು, ಅಂದ್ರೆ ಇಲ್ಲೆಲ್ಲ ಪೆನ್ಸಿಲ್ ತರ ಬಂದು ಕೆಳಗಡೆ ಬೂಟ್ ಕಟ್ ಇರುತ್ತೆ. ಸೊ ಇದು ಕೂಡ ಒಂದೇ ಒಂದು ಇಟ್ಕೊಂಡಿದ್ದೀನಿ, ಸೊ ಎಲ್ಲ ರೀತಿ ಪ್ಯಾಂಟ್ಸು ಇರಲಿ ಅಂತೇಳಿ. ಬಟ್ ಇದು ಬಂದ್ಬಿಟ್ಟು ಐ ರೈಸ್ ಇದೆ, ಅಂದ್ರೆ ಹೊಕ್ಲಿಂದ ಕೆಳಗಡೆ ಏನಿಲ್ಲ, ಫುಲ್ ಐ ರೈಸ್ ಪ್ಯಾಂಟ್ ಇದೆ. ಸೊ ಹಿಂದೆ ಈ ರೀತಿ ಕಾಣುತ್ತೆ ಅಂಡ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಈ ಪ್ಯಾಂಟ್ ಜೊತೆಗೆ ನಾವು ಕ್ರಾಪ್ ಟಾಪ್ಸ್ಗಳನ್ನ ಏನದು ಕ್ರಾಪ್ ಟಾಪ್ಸ್ ಟೈಪು ಶಾರ್ಟ್ ಟಾಪ್ಸ್ಗಳನ್ನ ಹಾಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ. ಸೊ ಇದನ್ನೊಂದು ಇಟ್ಕೊಂಡಿದ್ದೀನಿ ಗೈಸ್. ಸೊ ಬನ್ನಿ ಈಗ ನೆಕ್ಸ್ಟ್ ಸೊ ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಈ ಶೇಡು ಅಂತ ಏನಂತಾರೆ ಇದನ್ನ, ಸ್ವಲ್ಪ ಶೇಡ್ಲೆಸ್, ಇದು ಒಂಥರ ಏನ್ ಶೇಡ್ ಅಂತಾರೆ ಇದನ್ನ, ಲೈಟ್ ಬ್ಲೂ ಶೇಡ್ಸಲ್ಲಿ ಇದೊಂದೇ ಪ್ಯಾಂಟ್ ಇರೋದು ಗೈಸ್ ನನ್ನ ಹತ್ರ. ಆ್ಯಂಡ್ ಇದು ಬಂದ್ಬಿಟ್ಟು ಐ ರೈಸ್ ಪ್ಯಾಂಟ್ ಅಲ್ಲ, ಅಂದರೆ ಇಲ್ಲಿ ಗಂಟ ಹಾಕೊಳ್ಳೋದಷ್ಟೇ. ಸೊ ಹೀಗಿದೆ ಹಿಂದೆಗಡೆ. ನನಗೆ ಇದೊಂದು ಸ್ವಲ್ಪ, ನಂಗೆ ಏನಂದರೆ ಇಂಥ ಪ್ಯಾಂಟ್ಗಳು ಸ್ವಲ್ಪ ಅನ್ಕಂಫರ್ಟಬಲ್, ಯಾವಾಗಲೂ ನಾನು ಲೂಸ್ನ ಪ್ರಿಫರ್ ಮಾಡ್ತೀನಿ, ಲೂಸ್ ಆಗಿರೋಂಥ ಪ್ಯಾಂಟ್ಸ್ಗಳು. ಬಟ್ ಆದರೂ ಹಾಕೋತೀನಿ, ಅವಾಗಾದರೂ ಒಂದ್ಸಲ ಹಾಕೋತೀನಿ. ಸೊ ಹೀಗಿದೆ ಇದು. ಸೊ ಬನ್ನಿ ಈಗ ನೆಕ್ಸ್ಟ್ ಒನ್ ಹೋಗೋಣ. ಸೊ ಇದು ಕೂಡ ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಜೀನ್ಸು, ತುಂಬಾನೇ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ನೋಡ್ಬೋದು ಸಖತ್ ಕಂಫರ್ಟಬಲ್ ಆಗಿದೆ. ಸೊ ಇದನ್ನ ಜೀನ್ಸ್ ನಾರ್ಮಲ್ ಟಾಪ್ಸ್ಗೆ, ಟೀ ಶರ್ಟ್ಸ್, ಈ ಥರ ಲೂಸ್ ಟೀ ಶರ್ಟ್ಸ್ಗೆ, ಆಮೇಲೆ ಕುರ್ತಾಸ್ಗೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಕೂಡ ಐ ರೈಸ್ ಏನಲ್ಲ, ಫುಲ್ ಹೊಟ್ಟೆ ಮೇಲೆವರೆಗೂ ಬರಲ್ಲ, ಹೊಕ್ಕಳಿಂದ ಅಂಚು ಕೆಳಗಡೆನೆ. ಬಟ್ ತುಂಬ ಚೆನ್ನಾಗಿದೆ ಜೀನ್ಸ್. ಇದು ಕೂಡ ನನ್ನ ಮೋಸ್ಟ್ ಫೇವ್ರೇಟ್ ಜೀನ್ಸು. ಇನ್ನೊಂದು ಲಾಸ್ಟ್ ಜೀನ್ಸ್ ಇದೆ ಗ್ರೇ ಶೇಡಲ್ಲಿ, ಅದೊಂದು ತೋರಿಸ್ತೀನಿ. ಸೊ ಪೆನ್ಸಿಲ್ ಕಟ್ಟಲ್ಲಿ ಇದೊಂದು ಲಾಸ್ಟ್ ನನ್ನ ಹತ್ರ ಇರುವಂತಹ ಜೀನ್ಸು. ಇದನ್ನು ಅಷ್ಟೇ ನಾನು ಯಾವಾಗೋ ರೇರಲ್ಲಿ ಹಾಕೊಳ್ಳೋದು, ತುಂಬ ಹಾಕೊಳ್ಳಲ್ಲ. ಇದು ಅಷ್ಟೇ ಐ ರೈಸ್ ಏನಿಲ್ಲ. ಸೊ ಇಲ್ಲಿವರೆಗೂ ಬರುತ್ತಷ್ಟೇ. ಆ್ಯಂಡ್ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ಚೆನ್ನಾಗಿದೆ ಪ್ಯಾಂಟು, ಬಟ್ ಸ್ವಲ್ಪ ನನಗೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ಯಾವಾಗಾದ್ರೂ ರೇರಾಗಿ ಹಾಕೋತೀನಿ, ಯಾವಾಗಾದ್ರೂ ಓಕೆ ಪರ್ಟಿಕ್ಯುಲರ್ ಡ್ರೆಸ್ಗೆ ಸೂಟ್ ಆಗುತ್ತೆ ಅಂತ, ಪರ್ಟಿಕ್ಯುಲರ್ ಟಾಪ್ಸ್ಗಳಿಗೆ ಸೂಟ್ ಆಗುತ್ತೆ ಅಂತ ಮಾತ್ರ ಹಾಕೋತೀನಿ. ಜೀನ್ಸ್ ಕಲೆಕ್ಷನ್ಸ್ ಎಲ್ಲ ನೋಡಿದ್ರಲ್ಲ, ಈಗ ನನ್ನ ಹತ್ರ ಇರುವಂತಹ ಟ್ರೋಸರ್ಸ್ ಕಲೆಕ್ಷನ್ಸ್ನ ತೋರಿಸ್ತೀನಿ ನೋಡಿ. ಸೊ ನನ್ನ ಒಂದು ಆಲ್ಮೋಸ್ಟ್ ಫೇವ್ರೇಟ್ ಟ್ರೋಸರ್ ಅಂತಾನೆ ಹೇಳ್ಬೋದು. ಇದನ್ನ ನಾನು ಒಂದೇ ಸಲ ಹಾಕೊಂಡಿರೋದು, ಫೇವ್ರೇಟ್ ಅಂದ್ರು. ಯಾವಾಗ ಅಂದ್ರೆ ಇದನ್ನ ನಾನು ತಗೊಂಡಿದ್ದು ಥೈಲ್ಯಾಂಡ್ ಅಲ್ಲಿ. ಸೊ ಥೈಲ್ಯಾಂಡ್ ಅಲ್ಲಿ ತಗೊಂಡಂತಹ ಒಂದು ಸ್ಟ್ರೀಟ್ ಸೈಡ್ ಎಲ್ಲ ತಗೊಂಡಿದ್ದು, ನನಗೆ ಕ್ವಾಲಿಟಿ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕೂಡ ಐ ರೈಸು. ಸೊ ನೋಡ್ತಾ ಇರ್ಬೋದು, ಅಂಡ್ ಬ್ಯಾಕ್ ಸೈಡ್ ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ ಈ ಪ್ಯಾಂಟು ಕೂಡ. ಸೊ ನೆಕ್ಸ್ಟ್ ಪ್ಯಾಂಟ್ ಹೋಗೋಣ. ಸೊ ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಇದು. ಸೊ ನೀವು ನೋಡ್ತಾ ಇರ್ಬೋದು, ಇದು ಆಕ್ಚುಲಿ ಜೀನ್ಸ್ ಅಲ್ಲ, ಕ್ಲಾತ್ ಮೆಟೀರಿಯಲ್. ಸೊ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ ಹಿಂದೆಗಡೆ ಈ ರೀತಿ ಬರುತ್ತೆ, ಎಂತ ಹೇಳ್ತಾರೆ ಇದನ್ನ, ಸೊ ಮುಂಚೆ ಎಲ್ಲ ಪ್ಲೇಟ್ಸ್ ಬರೋದಲ್ಲ, ಸೊ ಆ ರೀತಿ ಇಲ್ಲಿ ಪ್ಲೇಟ್ಸ್ ಬರುತ್ತೆ. ಸೊ ಈ ರೀತಿ ಕಾಣಿಸುತ್ತೆ. ಸೊ ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸೊ ಇದನ್ನ ನೀವು ಅದನ್ನೊಂದು ಸ್ವಲ್ಪ ಉದ್ದಕ್ಕಿರುವಂತಹ ಟೀ ಶರ್ಟ್ಸ್ ಬರುತ್ತಲ್ಲ, ಟೀ ಶರ್ಟ್ಸ್ನ ಒಳಗಡೆ ಟಕ್ ಮಾಡಿ ಇದನ್ನ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಇದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಪ್ಯಾಂಟ್. ಸೊ ಈಗ ನೆಕ್ಸ್ಟ್ ಪ್ಯಾಂಟ್. ಸೊ ನೆಕ್ಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಇದು ತುಂಬಾನೇ ಸಾಫ್ಟ್ ಇದೆ ಮೆಟೀರಿಯಲ್. ಸೊ ತುಂಬಾ ಚೆನ್ನಾಗಿದೆ. ಈ ಪ್ಯಾಂಟು ಯಾವ್ದ್ರಲ್ಲ ಎಲ್ಲೂ ತಗೊಂಡೆ, ಎಲ್ಲಿ ಅಂತ ನೆನಪಿಲ್ಲ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸೊ ನೀವು ಟ್ರಕ್ಕಿಂಗ್ ಏನಾದ್ರು ಮಾಡಿದಾಗ ಜಾಗರ್ ಟೈಪ್ ಚೆನ್ನಾಗಿ ಕಾಣಿಸುತ್ತೆ ಪ್ಯಾಂಟು. ಸೊ ಈ ರೀತಿ ಕಾಣಿಸುತ್ತೆ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ರೆ. ಅಂಡ್ ಇದು ಕೂಡ ಐ ರೈಸ್, ನೀವು ಎಲ್ಲಿವರೆಗೂ ಬೇಕಾದ್ರೂ ಇದು ಮಾಡ್ಕೋಬಹುದು, ಫುಲ್ ಎಲಾಸ್ಟಿಕ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಪ್ಯಾಂಟು. ಸೊ ನಿಮಗೂ ಬೇಕಿದ್ರೆ ತಗೊಳ್ಳಿ, ಲಿಂಕ್ ನಾನು ಹಾಕ್ತೀನಿ. ಓಕೆ. ಸೊ ನೆಕ್ಸ್ಟ್ ಪ್ಯಾಂಟ್ ಬಂದು ಇದು. ಸೊ ಇದೇನಂದ್ರೆ ಇಲ್ಲಿ ಸೈಡ್ ಸ್ಲಿಟ್ ಇದೆ. ಸೊ ನೋಡಿ ಈ ತರ ಇರ್ಬೋದು, ಈ ತರ ಸೈಡ್ ಸ್ಲಿಟ್ ಬರುತ್ತೆ. ಸೊ ಇದನ್ನು ಅಷ್ಟೇ, ಇದ್ರ ಜೊತೆಗೆ ಯಾವುದೇ ಟಾಪ್ನ ಪೇರಪ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಲೈಟ್ ಕಲರ್ಸು, ಬ್ಲ್ಯಾಕ್ ಅಲ್ವಾ, ಸೊ ಲೈಟ್ ಕಲರ್ಸು ಪೇರಪ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಪ್ಯಾಂಟ್ ಕೂಡ ಒನ್ ಆಫ್ ಮೈ ಫೇವ್ರೆಟ್ ಪ್ಯಾಂಟ್. ಸೊ ಇದು ಕೂಡ ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಕಾರ್ಗೋ ಟೈಪು, ಬಟ್ ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಟ್ರೆಚಬಲ್ ಇದೆ. ಸೊ ಸಕ್ಕತ್ತಾಗಿದೆ ಪ್ಯಾಂಟ್, ಈ ಪ್ಯಾಂಟ್ ಕೂಡ. ಸೊ ಇದು ಕೂಡ ಯಾವುದೇ ಟಾಪ್ಗೂ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಕಂಫರ್ಟಬಲ್ ಆಗಿರುತ್ತೆ. ಸೊ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾನೇ ಟ್ರಾವೆಲ್ ಫ್ರೆಂಡ್ಲಿ, ಸೊ ಆರಾಮಾಗಿ ನಿಮಗೆ ಫ್ರೀ ಆಗಿದೆ ನೋಡಿ, ಎಷ್ಟು ಫ್ರೀ ಆಗಿದೆ. ಸೊ ಈ ಪ್ಯಾಂಟ್ ಕೂಡ ನನಗೆ ತುಂಬಾನೇ ಇಷ್ಟ.
ಸೊ ನೀವು ಕೂಡ ಬೈ ಮಾಡಿ. ಸೊ ಈ ಪ್ಯಾಂಟು ಜುಡಿಯೋದು ಆ್ಯಕ್ಚುಲಿ ಒಂದ್ಸಲ ಹಾಕಿದ್ದು, ಆಮೇಲೆ ನಾನು ಹಾಕೊಳ್ಳೇ ಇಲ್ಲ ಈ ಪ್ಯಾಂಟ್ನ. ಸೊ ಇದು ನೋಡಿ ಜಾಗರ್ ಟೈಪ್ ಇದೆ ಆ್ಯಂಡ್ ಇದು ಕಾರ್ಗೋ ಕಮ್ ಜಾಗರ್ ಟೈಪ್ ಇದೆ. ಸೊ ಈ ಪ್ಯಾಂಟ್ ಅಷ್ಟೇ ತುಂಬ ಕಂಫರ್ಟೇಬಲು ಆ್ಯಂಡ್ ನೀವು ಸ್ಟ್ರೆಚಬಲ್ ಇದೆ. ಸೊ ನೀವು ಈಸಿಯಾಗಿ ಎಷ್ಟು ಮೇಲ್ ಬೇಕಾದ್ರೆಲ್ಲ ಲೈಕ್ ಇಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ನೀವು ಎಷ್ಟು ಮೇಲ್ ಬೇಕಾದ್ರೂ ಇದನ್ನ ಹಾಕೋಬಹುದು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದ್ರಲ್ಲೇ ನಾನು ಸೇಮ್ ಪ್ಯಾಂಟ್ ಬ್ಲ್ಯಾಕ್ ಅಲ್ಲೂ ತಗೊಂಡಿದ್ದೀನಿ ಅಂಡ್ ಈ ಕಲರ್ ಅಲ್ಲೂ ತಗೊಂಡಿದ್ದೀನಿ. ಹೇಗಿದೆ ಗೈಸ್, ಚೆನ್ನಾಗಿದ್ಯಾ? ಸೊ ನೆಕ್ಸ್ಟ್ ಈ ಲ್ಯಾವೆಂಡರ್ ಕಲರ್ ಪ್ಯಾಂಟು. ಈ ತರ ಪ್ಯಾಂಟ್ ಇದೆ ಅನ್ನೋದು ನಾನು ನೋಡಿ ನನ್ನ ಹತ್ರ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಸೊ ಆಕ್ಚುಲಿ ನೋಡಿ ಇವತ್ತು ಹಾಕೊಂಡಿದ್ದೀನಿ, ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಇದನ್ನೆಲ್ಲಾದ್ರೂ ಟ್ರಿಪ್ ಹೋದಾಗ ಹಾಕೋಬೇಕು, ತುಂಬಾನೇ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ನಮಗೆ ಪ್ಯಾಂಟು. ಸೊ ಇದಕ್ಕೆ ಬ್ಲ್ಯಾಕ್ ಕಲರ್ನ ಪೇರ್ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್ ಇಲ್ಲಾಂದ್ರೆ ವೈಟ್, ಇದನ್ನು ಚೆನ್ನಾಗಿ ಕಾಣಿಸ್ತದೆ. ವೈಟ್ ಕೂಡ ಚೆನ್ನಾಗಿ ಕಾಣ್ತಿದೆ. ಇದು ಚೆನ್ನಾಯ್ತಾ? ಹೌದಾ? ಓಕೆ, ಕರೆಕ್ಟ್ ಗೈಸ್. ಈ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ಕಲರ್ ಇದು? ಪರ್ಪಲ್? ಪರ್ಪಲ್ ಅಲ್ಲ, ಅದು ಮೆರೂನ್ ರೆಡ್, ಡಾರ್ಕ್. ಸೊ ಗೈಸ್ ನೋಡಿ, ನಿಮ್ಗೇನಾದ್ರೂ ಇದಕ್ಕೆ ಯಾವ ಕಲರ್ನ ಪೇರ್ ಅಪ್ ಮಾಡ್ಬೋದು ಅಂತಿದ್ರೆ ಹೇಳಿ. ಬಿಕಾಸ್ ನಾನು ಈ ಪ್ಯಾಂಟ್ ಇದೆ ಅನ್ನೋದು ನನಗೆ ಮೈಂಡಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ನಾನು ಇದನ್ನ ತಗೊಂಡಿದ್ದು ಯಾವ್ದನ್ನ ಒಂದು ಲೈಟ್ ಕಲರ್ಸು, ಬ್ಲ್ಯಾಕ್ ಇಲ್ಲ ವೈಟ್ ಹಾಕೊಂಡು ಅಂತೇಳಿ ತಗೊಂಡಿದ್ದು. ಬಟ್ ಇದುವರೆಗೂ ಒಂದ್ಸಲನೂ ಹಾಕೊಂಡಿಲ್ಲ. ಯಾವಾಗಾದ್ರೂ ಟ್ರಿಪ್ ಹೋದಾಗ ತಗೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಟ್ರಾವೆಲ್ಗೂ ಕೂಡ ಈಸಿ ಆಗಿರುತ್ತೆ, ಫ್ರೀ ಆಗಿರುತ್ತೆ. ನಂಗೆ ಇದು ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಈ ಕಡೆ ಜೀನ್ಸು, ಈ ಕಡೆ ಜೆಗಿಂಗ್ಸು, ಈ ಕಡೆ ಲೆಗಿಂಗ್ಸು. ಸೊ ಇದನ್ನ ಎಲ್ಲ ರೀತಿನೂ ಹಾಕೋಬಹುದು. ಸೊ ಅದಕ್ಕೋಸ್ಕರ ಇದನ್ನ ಇಷ್ಟಪಟ್ಟು ತಗೊಂಡೆ. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಕಂಫರ್ಟೇಬಲ್, ತುಂಬಾ ಫ್ರೀ ಆಗು ಇದೆ. ಲೆಗಿಂಗ್ಸ್ ಟೈಪು ಹಾಕೋಬಹುದು, ಜೆಗಿಂಗ್ಸ್ ಟೈಪು ಹಾಕೋಬಹುದು. ಸೊ ಇದ್ರ ಮೇಲೆ ನಾರ್ಮಲ್ ಟಾಪ್ ಹಾಕೊಂಡು ಇದನ್ನ ಜೀನ್ಸ್ ತರನ ಹಾಕೋಬಹುದು. ಸೊ ಇದು ಕೂಡ ತುಂಬಾನೇ ಕಂಫರ್ಟೇಬಲ್. ಸೊ ನೋಡಿ, ಕಂಪ್ಲೀಟ್ ಆಗಿ ಈ ರೀತಿ ಕಾಣಿಸುತ್ತೆ. ಸೊ ನನ್ಗೆ ಇದು ಒನ್ ಆಫ್ ಮೈ ಫೇವ್ರೇಟ್. ಸೊ ಅದು ಬಿಟ್ರೆ ನೆಕ್ಸ್ಟು ಹೇಳಿದ್ನ ನಾನು ಬ್ಲ್ಯಾಕು. ಸೊ ಬ್ಲ್ಯಾಕು ಇದು ಸ್ವಲ್ಪ ಇದು ಜೀನ್ಸ್ ಮೆಟೀರಿಯಲ್, ಇಲ್ಲಿ ಮುಂದೆ ಟೈಯಿಂಗ್ ಬರುತ್ತೆ. ಸೊ ಇದು ಕೂಡ ಅಷ್ಟೇ ಕಾರ್ಗೋ ಟೈಪು. ಸೊ ಮುಂದೆ ಈ ರೀತಿ ಟೈಯಿಂಗ್ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಬಿಟ್ರೆ ನಾನು ಅದು ಬ್ರೌನ್ ಕಲರ್, ಒಂದು ಕ್ರೀಮ್ ಕಲರ್ದು ಕಾರ್ಗೋ ತೋರಿಸೋದಲ್ಲ, ಅದೇ ರೀತಿ ಬ್ಲ್ಯಾಕ್ ಇದೆ ಅಂತ ಹೇಳಿ. ಸೊ ಇದೆ ಅದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸೊ ಏನಾಯ್ತು ಅಂದ್ರೆ ಅವತ್ತು ಐರನ್ ಮಾಡ್ತಿದ್ದೆ. ಸೊ ಐರನ್ ಮಾಡ್ಬೇಕಾದ್ರೆ ಒಂದ್ ಸೈಡು ಈ ಮೆಟೀರಿಯಲ್ ಸ್ವಲ್ಪ ಸುಡುತ್ತೆ. ಐರನ್ ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ಲಿಲ್ಲ, ಸುಟ್ಬಿಟ್ಟೆ. ಅದು ಅರ್ಧೋಗ್ಬಿಡ್ತು. ಇನ್ನೇನ್ ಮಾಡ್ಲಿ ಅಂದ್ಬಿಟ್ಟು ಈ ಕಡೆ ಸುಟ್ಟಿದೆ ಅನ್ಸುತ್ತೆ ನಾನು. ನೋಡಿ, ಈ ಸೈಡ್ ಸುಟ್ಬಿಡ್ತು, ಪಿಂಚ್ಕೊಂಡಿದೆ ನೋಡಿ, ಇದು ಬಟ್ಟೆನೆ ಪಿಂಚ್ಕೊಂಡಿದೆ. ಸೊ ಇನ್ನೇನು ಅರ್ಧೋಗ್ಬಿಡ್ದಲ್ಲ, ಇನ್ನೇನು ಮಾಡಲಿ, ಬಿಸಾಕೋದು ಬೇಡ. ಪ್ಯಾಂಟ್ ತುಂಬಾ ಚೆಂದ, ಒಂದೇ ಸಲ ಹಾಕೊಂಡಿದ್ದಿನೇ ಅರ್ಧೋಗ್ಬಿಡ್ತು. ಇನ್ನೇನು ಮಾಡಲಿ ಅಂದ್ಬಿಟ್ಟು ಈ ಕಡೆ ಅರ್ದಿರೋದು ಕರೆಕ್ಟಾಗಿ ಈ ಸೈಡು ಅರ್ಧಬಿಟ್ಟೆ. ಸೊ ಇವಾಗ ಏನಂದ್ರೆ ಇದು ಸ್ಟೈಲಿಶ್ ಆಗಿ ಟೋನ್ ಜೀನ್ಸ್ ತರನು ಕಾಣಿಸುತ್ತೆ. ಬಟ್ ತುಂಬಾ ಚೆನ್ನಾಗಿದೆ, ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ ಗೈಸ್. ಇನ್ನೊಂದು ಲಾಸ್ಟ್ ಪ್ಯಾಂಟ್ ಇದೆ, ತೋರಿಸ್ಬಿಡ್ತೀನಿ. ಸೊ ಇದೊಂದು ಲಾಸ್ಟ್ ಪ್ಯಾಂಟ್ ಇದೆ. ಇದು ಕೂಡ ಕಾರ್ಗೋ ಟೈಪು. ಸೊ ಈ ಕಡೆ ಜೇಬ್ ಇದೆ ನೋಡಿ. ಬಟ್ ಯಾವ ರೇಂಜಿಗೆ ಇದನ್ನ ನಾನು ಯೂಸ್ ಮಾಡಿದ್ದೀನಿ ನೀವು ನೋಡ್ಬೋದು. ಆಲ್ರೆಡಿ ಇದೆಲ್ಲ ಒಂಥರ ಗುಳ್ಳೆ ಬಂದ್ಬಿಟ್ಟಿದೆ. ಅಂಡ್ ನೀವು ಅವಾಗಲೇ ಒಂದು ಬ್ಲ್ಯಾಕ್ ನೋಡಿದ್ರಲ್ಲ, ಸೊ ಅದೇ ರೀತಿನೇ ಸೇಮ್ ಪ್ಯಾಂಟು. ಬಟ್ ಕೆಳಗಡೆ ಇದಕ್ಕೆ ಈ ಥರ ಹಿಂಗೆ ಎಲಾಸ್ಟಿಕ್ ಬರುತ್ತೆ ಅಷ್ಟೇ. ಸೊ ಇನ್ನೊಂದು ಲಾಸ್ಟ್ ಪ್ಯಾಂಟ್ ಇದೆ. ಸೊ ಇದು ಯೂಸ್ ಮಾಡಿದ್ದೀನಿ, ಐರನ್ ಮಾಡ್ಬಿಟ್ಟು ಹಾಕೋಬೇಕು. ಸೊ ಅದಕ್ಕೆ ಹಂಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಕಾರ್ಗೋ, ಈ ಥರ ಮೆಟೀರಿಯಲ್ ಒಂದು ಕಾರ್ಗೋ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ಗೈಸ್ ನನ್ನ ಹತ್ರ ಇರುವಂತಹ ಜೀನ್ಸ್ ಅಂಡ್ ಟ್ರೌಸರ್ ಕಲೆಕ್ಷನ್ಸ್. ಈ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದಲ್ಲಿ ನಿಮಗೂ ಲಿಂಕ್ಸ್ ಬೇಕಿದ್ರೆ, ಯಾವುದಾದ್ರು ಪರ್ಟಿಕ್ಯುಲರ್ ಪ್ಯಾಂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಯಾವುದು, ನಿಮ್ಗೆ ಯಾವ ಪ್ಯಾಂಟ್ ಇಷ್ಟ ಆಯಿತು ಅದ್ರದ್ದು ನಂಬರ್ ಹೇಳಿ. ಅಂದರೆ ಫಸ್ಟ್ ಪ್ಯಾಂಟ್, ಸೆಕೆಂಡ್ ಪ್ಯಾಂಟ್ ಆ ರೀತಿ ಹೇಳಿದ್ರೆ, ಸೊ ನಾನು ಅದ್ರ ಲಿಂಕ್ನ ಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಲಿಂಕ್ನ ನನ್ನ ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟ್, ಈಗಲೇ ಹೇಳ್ತಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಬ್ರಾಡ್ಕಾಸ್ಟಿಗೆ ಹಾಕ್ತೀನಿ. ಸೊ ನೀವು ಅದ್ರ ಮೂಲಕ ಹೋಗಿ ನೀವು ಕೂಡ ಬೈ ಮಾಡ್ಬೋದು. ಸೊ ನಾನು ತುಂಬಾ ಸೆಲೆಕ್ಟಿವ್ ಪ್ಯಾಂಟ್ಸ್ ಇಟ್ಕೊಂಡಿದ್ದೀನಿ ಅಂದ್ರೆ, ನಾನು ಸೆಲೆಕ್ಟಿವ್ ಪ್ಯಾಂಟ್ಸ್ ಇಟ್ಟಿರೋದೆಲ್ಲಾನು ನನಗೆ ಕಂಫರ್ಟಬಲ್ ಆಗಿರೋದು. ಸೊ ನನಗೆ ಕಂಫರ್ಟಬಲ್ ಆಗಿದೆ ಅಂತ ಇರೋ ಪ್ಯಾಂಟ್ಗಳ ಲಿಂಕ್ಗಳು ಮಾತ್ರ ನಾನು ಕೊಡೋದು. ಸೊ ನನ್ನ ಹತ್ರ ಇರೋವೆಲ್ಲಾನು ನನಗೆ ಕಂಫರ್ಟಬಲ್, ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಇರುವಂತಹ ಪ್ಯಾಂಟ್ಸ್ಗಳು. ಸೊ ನಿಮಗೂ ಬೇಕಿದ್ರೆ ಆ ಲಿಂಕ್ನ ನಾನು ಬ್ರಾಡ್ಕಾಸ್ಟಲ್ಲಿ ಹಾಕ್ತೀನಿ, ನೀವು ಕೂಡ ಹೋಗಿ ಬೈ ಮಾಡ್ಬೋದು. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.